ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಾವು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಒಂದು ತಿಂಗಳಲ್ಲಿ 2 ಪ್ರಮುಖ ವಿದೇಶ ಪ್ರವಾಸಗಳನ್ನು ಕೈಗೊಂಡಿದ್ದಾರೆ. ಜೂನ್ 13 ಮತ್ತು 14ನೇ ತಾರೀಕು ಜಿ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇಟಲಿಗೆ ಭೇಟಿಯನ್ನು ಕೊಟ್ಟಿದ್ದರು. 2 ದಿನಗಳ ಭೇಟಿ. ನಿನ್ನೆ ಮತ್ತು ಇವತ್ತಿನ 2 ದಿನಗಳ ಪ್ರಮುಖ ಭೇಟಿಗಾಗಿ ಪ್ರಧಾನಮಂತ್ರಿಯವರು ರಷ್ಯಾದಲ್ಲಿದ್ದಾರೆ. 2 ದಿನಗಳ ರಷ್ಯಾ ಭೇಟಿಯನ್ನು ಕೈಗೊಂಡಿದ್ದಾರೆ. ಉಕ್ರೇನ್ ಯುದ್ಧ ಶುರುವಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಷ್ಯಾಕ್ಕೆ ಕೊಡ್ತಾ ಇರುವಂತಹ ಮೊಟ್ಟ ಮೊದಲನೆಯ ಭೇಟಿ. ಇತ್ತ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ, ನೇಮಕಗೊಂಡ ಬಳಿಕ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ ಮಣಿಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮಣಿಪುರದಲ್ಲಿ ಮೈತಿ ಮತ್ತು ಕುಕಿ ಸಮುದಾಯದ ಸಂಘರ್ಷದಿಂದ ಏನು ಕಳೆದ ವರ್ಷ ಮೇ 3ನೇ ತಾರೀಕು ಏನು ಹಿಂಸಾಚಾರ ಆರಂಭ ಆಯಿತು, ಅದಾದ ಬಳಿಕ ವ್ಯಾಪಕ ಹಿಂಸಾಚಾರದಿಂದ ಸಂತ್ರಸ್ತರಾಗಿರುವಂತಹ, ನಿರಾಶ್ರಿತರಾಗಿರುವಂತಹ, ಜೊತೆಗೆ ತಮ್ಮವರನ್ನು ಕಳೆದುಕೊಂಡು ದುಃಖಿತರಾಗಿರುವಂತಹ ಜನರ ಜೊತೆಗೆ ರಾಹುಲ್ ಗಾಂಧಿ ಅವರು ನಿನ್ನೆ ಮಾತುಕತೆಯನ್ನು ನಡೆಸಿದ್ದಾರೆ. ಮಣಿಪುರದಲ್ಲಿ ನಿರಾಶ್ರಿತರ ಕ್ಯಾಂಪುಗಳಿಗೆ ತೆರಳಿ ಅವರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದಾರೆ, ಅವರ ನೋವುಗಳನ್ನು ಆಲಿಸಿದ್ದಾರೆ, ಅವರ ಕಷ್ಟಗಳನ್ನು ಕೇಳಿದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರವಾಹ ಪೀಡಿತ ಅಸ್ಸಾಂಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ 78ಕ್ಕೂ ಅಧಿಕ ಮಂದಿ ಪ್ರವಾಹಕ್ಕೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 88ಕ್ಕೂ ಅಧಿಕ ಮಂದಿ ಡೆಂಗ್ಯೂಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಿನ್ನೆ ಅಸ್ಸಾಂಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಸ್ಸಾಂನ ಕಾಂಗ್ರೆಸ್ನ ನಿಯೋಗ ರಾಹುಲ್ ಗಾಂಧಿ ಅವರಿಗೆ ಒಂದು ಮೆಮೊರೆಂಡಮ್ ಅನ್ನು ಸಲ್ಲಿಸಿತು, ಒಂದು ಪತ್ರವನ್ನು ಸಲ್ಲಿಸಿತು. ಆ ಪತ್ರದಲ್ಲಿ ಅಸ್ಸಾಂನಲ್ಲಿ ಕಳೆದ ಇತ್ತೀಚಿನ ವರ್ಷಗಳಲ್ಲಿ ಆಗಿರ್ತಕ್ಕಂತಹ ಪ್ರವಾಹ, ಆಗಿರ್ತಕ್ಕಂತಹ ನಷ್ಟ ಮತ್ತು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂತಹ ಪರಿಹಾರದ ಮೊತ್ತವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ನೀವು ಇದರ ಬಗ್ಗೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕೆನ್ನುವಂಥ ಪ್ರಮುಖ ಬೇಡಿಕೆಯನ್ನು ಅಸ್ಸಾಂನ ಕಾಂಗ್ರೆಸ್ಸು ರಾಹುಲ್ ಗಾಂಧಿಯವರ ಮುಂದೆ ಇಟ್ಟಿರುವಂಥದ್ದು. ಇನ್ನು ಮಣಿಪುರದಲ್ಲೂ ಕೂಡ ರಾಹುಲ್ ಗಾಂಧಿಯವರು ಸಂತ್ರಸ್ತರನ್ನು ಭೇಟಿಯಾದರು, ಮಾತುಕತೆಯನ್ನು ನಡೆಸಿದ್ರು. ರಾಹುಲ್ ಗಾಂಧಿಯವರ 3ನೆಯ ಭೇಟಿ, ಆ್ಯಸ್ ಎ LOP ಮೊದಲನೆಯ ಭೇಟಿ. ಬಟ್ ರಾಹುಲ್ ಗಾಂಧಿ ಮಣಿಪುರಕ್ಕೆ ಕಳೆದ 1 ವರ್ಷಗಳ ಅವಧಿಯಲ್ಲಿ ಕೊಡ್ತಾ ಇರುವಂತಹ 3ನೆಯ ಭೇಟಿ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ರಾಹುಲ್ ಗಾಂಧಿ ಅವರು ಮಣಿಪುರಕ್ಕೆ ಭೇಟಿ ಕೊಟ್ಟಿದ್ದರು. ಅದಾದ ಬಳಿಕ ಇದೇ ವರ್ಷದ ಜನವರಿ 14ನೇ ತಾರೀಕು ಏನು ಭಾರತ್ ಜೋಡೋ ನ್ಯಾಯಯಾತ್ರೆ ಆರಂಭ ಆಗಿದ್ದೇ ಮಣಿಪುರದಲ್ಲಿ. ಸೊ ಈಗ ಮತ್ತೊಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಭೇಟಿಯ ಬಳಿಕ ರಾಹುಲ್ ಗಾಂಧಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಣಿಪುರ ಭಾರತದ ಅವಿಭಾಜ್ಯ ಅಂಗ. ಒಂದು ಸಲವಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಣಿಪುರಕ್ಕೆ ಭೇಟಿಯನ್ನು ಕೊಡಲಿ, ಅವರು ಟೈಮ್ ಮಾಡಿಕೊಂಡು ಭೇಟಿಯನ್ನು ಕೊಡಲಿ. ಇಷ್ಟೊತ್ತಿಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಣಿಪುರಕ್ಕೆ ಹೋಗಿ ಬರಬೇಕಿತ್ತು. ಇನ್ನಾದರೂ ಒಂದು ಸಲ ಹೋಗಿ ಬರಲಿ, ಅವರ ಕಷ್ಟವನ್ನು ಆಲಿಸಲಿ, ಅಲ್ಲಿಯ ಜನರನ್ನು ಸಂತೈಸಲಿ ಅಂಥೇಳಿ ನರೇಂದ್ರ ಮೋದಿ ಅವರಿಗೆ LOP ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಮನವಿಯನ್ನು ಮಾಡಿದ್ದಾರೆ. 2 ದಿನಗಳ ರಷ್ಯಾ ಪ್ರವಾಸದಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ರಷ್ಯಾ ಪ್ರವಾಸವನ್ನು ಮುಗಿಸಿ ವಾಪಸ್ಸಾದ ಬಳಿಕವಾದರೂ ಕೂಡ ನರೇಂದ್ರ ಮೋದಿ ಅವರಿಗೆ ಮಣಿಪುರಕ್ಕೆ ಹೋಗುವಂತಹ ಮತ್ತು ಅಸ್ಸಾಂನಲ್ಲಿ ಪ್ರವಾಹ ಪೀಡಿತ ಅಸ್ಸಾಂನಲ್ಲಿ ಏನಾದರೂ ವೈಮಾನಿಕ ಸಮೀಕ್ಷೆ ಕೈಗೊಳ್ಳುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾರಾ ಅಂಥೇಳಿ ನೋಡಬೇಕು. ಕೇಂದ್ರದ ಗೃಹ ಸಚಿವರು ಕೂಡ ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ, ಎಕ್ಸೆಪ್ಟ್ ಇನ್ 2023 2023ರಲ್ಲಿ ಮೇನಲ್ಲಿ ಹೋಗಿದ್ದು ಬಿಟ್ಟರೆ ಹಿಂಸಾಚಾರದ ಬಳಿಕ. ಅದಾದ ಬಳಿಕ ಮಣಿಪುರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೋಗಿಲ್ಲ. ಅದು ಅವ್ರ ಜವಾಬ್ದಾರಿ. ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಿದೆ ಅಂತ ಹೇಳಿದ್ರೆ ಅದರ ನೇರ ವರದಿಯನ್ನು ಪಡೆದುಕೊಂಡು ಅದಕ್ಕೆ ಬೇಕಾದಂತಹ ನಿರ್ದೇಶನಗಳನ್ನು, ಸೂಚನೆಗಳನ್ನು ಕೊಡುವಂಥದ್ದು ಕೇಂದ್ರ ಗೃಹ ಸಚಿವಾಲಯದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಅಮಿತ್ ಶಾ ಅವರು ನಿರ್ವಹಣೆ ಮಾಡಬೇಕಿತ್ತು. 1 ಬಾರಿ ಅಷ್ಟೇ ಭೇಟಿಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಸೊ ಈಗ ರಷ್ಯಾ ಪ್ರವಾಸವನ್ನು ಮುಗಿಸ್ಕೊಂಡು ನರೇಂದ್ರ ಮೋದಿ ಅವರು ವಾಪಸ್ ಬರ್ತಾರೆ. 2 ದಿನಗಳ ಭೇಟಿಗೋಸ್ಕರ ಹೋಗಿರುವಂಥದ್ದು. ರಾಹುಲ್ ಗಾಂಧಿ ಅವರು ಮನವಿ ಮಾಡಿದ್ದಾರೆ, ಒಂದು ಸಲವಾದರೂ ಹೋಗಿ ಮಣಿಪುರದ ಜನರನ್ನು ಸಂತೈಸಿ ಬನ್ನಿ ಅಂತೇಳಿ. ಸೊ ಕನಿಷ್ಠ ಪಕ್ಷ ಸಂತೈಸಲಿಕ್ಕಾದರೂ ಹೋಗ್ತಾರ ಮೋದಿಯವರು ಕೊನೆಯ ಬಾರಿಯಾಗಿ ಮಣಿಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದು 2022ರ ಜನವರಿ ತಿಂಗಳಲ್ಲಿ. 2022ರ ಜನವರಿ ತಿಂಗಳಲ್ಲಿ. ಅದಾದ ಬಳಿಕ ಮೋದಿಯವರು ಮಣಿಪುರಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ. ಅದು ಎಲೆಕ್ಷನ್ ಟೈಮ್, ಎಗೇನ್ ಮಣಿಪುರದ ಎಲೆಕ್ಷನ್ ಟೈಮ್ನಲ್ಲಿ ಹೋಗಿದ್ದಂಥದ್ದು ನರೇಂದ್ರ ಮೋದಿಯವರು. ಅದಾದ ಬಳಿಕ ಹೋಗಿಲ್ಲ. ನೋಡೋಣ ರಾಹುಲ್ ಗಾಂಧಿಯವರ ಸಲಹೆಯನ್ನು ಒಪ್ಕೊಳ್ತಾರಾ ನರೇಂದ್ರ ಮೋದಿಯವರು.